ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಫಿಲಿಂಗ್ ದಂಧೆ ಮಾಡಲಾಗ್ತಾ ಇದ್ದ ಜಾಗ. ಆ ಜಾಗದ ಮಾಲೀಕರನ್ನ ಮಾತನಾಡಿಸಿದ್ವಿ ಸರ್. ಅವ್ರ ಹೆಸರು ಫಯಾಜ್ ಅಂತ ಹೇಳಿ. ನಾನು ಇಲ್ಲಿ ಧರ್ಮ ತರ್ತಾ ಇಲ್ಲ, ಜಾಗದ ಮಾಲೀಕರು ಅಂತ ಹೇಳಿ ಹೇಳ್ತಾ ಇದ್ದೀನಿ, ಹೆಸರು ಹೇಳ್ತಾ ಇದ್ದೀನಿ. ಅವ್ರಿಗೆ ಕೇಳಿದ್ರೆ ನನಗೆ ಯಾರೋ ಪರಿಚಿತರು ಆಯೇಷಾ ಅಂತಿದ್ರು, ಅವ್ರಿಗೆ ಯಾರೋ ಪರಿಚಿತರಿದ್ರು, ಅವ್ರ ಕಡೆಯವರು ಅಂತ ಕರ್ಕೊಂಬಂದ್ಬಿಟ್ರು. 10,000 ಬಾಡಿಗೆ ಕೊಡ್ತಾರೆ, 20,000 ಅಡ್ವಾನ್ಸ್. ಅಂದರೆ 10,000 ಬಾಡಿಗೆಗೋಸ್ಕರ ನೀವು ಈ ದೇಶದ ಒಳಗೆ ಬರ್ತಿರೋರು, ಅಕ್ರಮವಾಗಿ ಬರ್ತಿರೋರು, ಸಕ್ರಮವಾಗಿ ಬರ್ತಿರೋರು, ಅವ್ರ ಹತ್ರ ಆಧಾರ ಇರೋದು ನಕಲಿನೋ ಅಸಲಿನೋ, ಅವ್ರು ಯಾವ ದೇಶದವರು, ಅವ್ರ ಭಾಷೆ ಯಾವುದು, ಯಾವುದನ್ನು ಗಮನಿಸದೆ ಕೇವಲ 10,000 ರೂಪಾಯಿ ಜಾಗ ನೀವು ಬಾಡಿಗೆ ಕೊಡ್ತೀರಿ ಅಂತಂದ್ರೆ ಇದು ನಾಗರಿಕ ಪ್ರಜ್ಞೆ ಅಂತ ಕರೀಲಿಕ್ಕಾಗತ್ತಾ ಸಾದಿಕ್ ಪಾಷಾ ಅವರೇ? ಮೇಡಮ್, ಫಸ್ಟು ನೋಡಿ, ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬಾರ್ಡರ್ ಕ್ರಾಸ್ ಮಾಡಿ ಬರ್ತಾರಲ್ಲ, ಅವರು ನಮ್ಮ ದೇಶಕ್ಕೆ ಶತ್ರುಗಳು. ಅವನು ಯಾರನ್ನ ಇರಲಿ, ಮುಸಲ್ಮಾನ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರನ್ನ ಇರಲಿ. ಇನ್ನೊಂದು ಏನು ನೋಡ್ರಿ, ಈಗ ಈ ಬಾಂಗ್ಲಾದೇಶಿಯನವರು ಹಿಡಿತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಕೆಲಸನೇ ಮಾಡ್ತಾ ಇರೋದು, ಅದಕ್ಕೆ ನಾವು ಇದು ಮಾಡಲ್ಲ ನಾವು. ಇನ್ನೊಂದು ಏನಂದರೆ ನೋಡಿ, ಅದಕ್ಕೆ ಒಂದು ಧರ್ಮದ ಮುಖಾಂತರ ತೋರಿಸಿ ಇಡೀ ಭಾರತದಲ್ಲಿ ಮುಸ್ಲಿಂ ಅವ್ರ ಮುಖಾಂತರ ತೋರಿಸಿಬಿಟ್ಟು ಮಾಡ್ತಾಯಿದ್ರಲ್ಲ, ತುಂಬ ದೊಡ್ಡ ತಪ್ಪು. ಇನ್ನೊಂದು ನೋಡಿ, ಇವ್ರಿಗೆ ದಮ್ಮು ತಾಕತ್ತು ಈಗ ಹಿಡಿತಾ ಇದ್ದಾರಲ್ಲ, ನಾವು ಹಿಂದೂ ಮುಖಂಡರು, ನಾವು ನಮ್ಮ ದೇಶಕ್ಕೆ ನಾವು ಸೇಫ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ದಮ್ಮಿದ್ರೆ, ಅವ್ರಿಗೆ ನೋಡಿ ಮೇಡಮ್, ಅವರಿಗೆ ದಮ್ಮಿದ್ರೆ ಎಷ್ಟೋ ನೈಜೀರಿಯನ್ ಇಲ್ಲಿಗಲ್ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ, ನಮ್ಮ ಭಾರತದಲ್ಲಿ ಇದ್ದಾರೆ. ಡ್ರಗ್ಸ್ ಅತಿ ಹೆಚ್ಚು. ಒಂದ್ ನಿಮಿಷ, ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತನಾಡಲಿಲ್ಲ, ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತನಾಡಲಿಲ್ಲ. ನೋಡಿ, ಎಷ್ಟೋ ಇಲ್ಲಿಗಲ್ಲು, ಎಷ್ಟೋ ನೈಜೀರಿಯಿಂದ, ಸೌತ್ ಆಫ್ರಿಕಾದಿಂದ, ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಚೈನಾನಿಂದ ಎಲ್ಲ ಬರ್ತಾರಲ್ಲ, ಅವ್ರ ಮೇಲೆ ಯಾರು ಕಣ್ಣಿಕ್ಕೋದು? ಮುಸಲ್ಮಾನರು ಹೋಗ್ಬೇಕಾ? ಹಿಂದೂ ಮುಖಂಡ ಅಂದ್ರೆ ಭಾರತರು, ಮುಸಲ್ಮಾನ್ ಮುಖಂಡ ಅಂದ್ರೆ ಭಾರತರು. ನಾವು ಏನ್ ಕೆಲಸ ಮಾಡ್ಬೇಕು? ಯಾರಿದ್ರೇನೋ ಅವನು ಶತ್ರುನೇ, ಅವನು ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಯಾರಾಗ್ಲಿ. ಒಂದು ಮಗ ಏನಕ್ಕೆ ತೋರಿಸ್ತೀರಾ? ಬೇರೆ ಮುಸಲ್ಮಾನ್ ಅಂತ ಏನಕ್ಕೆ ತೋರಿಸ್ತೀರಾ? ದಮ್ಮಿದ್ರೆ ಮುಸ್ಲಿಂ ಬ್ರದರ್ಹುಡ್ ಅಂತಕ್ಕಂತ ಏನ್ ಈ ಶೀರ್ಷಿಕೆ ಇದೆ, ಸ್ಲೋಗನ್ ಇದೆ, ಇದು ಜಗತ್ತಿಗೆ ಇವತ್ತು ಅಪಾಯ ಆಗ್ತಿರ್ತಕ್ಕಂಥ. ನೋಡಿ, ಪಾಪ ಮಹೇಶ್ ಜಿ ಇಲ್ಲಿ ಬಂದ್ಬಿಟ್ಟು ಹೇಳ್ತಿದ್ದಾರೆ ಮುಸ್ಲಿಂ ಬ್ರದರ್ಹುಡ್ ಅದು ಇದು. ಬಟ್ ನಾವು ರಿಪಬ್ಲಿಕ್ ಕನ್ನಡ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಈ ವಸಾಹತನ್ನ ಗುರುತಿಸಿದೀವಿ, ಅಲ್ಲಿರೋ ಸಂಸದರು ನಿಮ್ ಪಕ್ಷದವರು ಸರ್ ಏನ್ ಮಾಡ್ತಿದ್ದಾರೆ? ಅವರು ಏನ್ ಮಾಡ್ತಿದ್ದಾರೆ ಸರ್? ಅವರು ಕೇಳಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಇದೇನು ಬಂದು ತಲುಪಿದ್ದಾರೆ ಅದು ಇವತ್ತೊಂದಂತಲ್ಲ. ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ 2 ಕೋಟಿ ಜನ ಬಂದು ಸೇರಿರ್ತಕ್ಕಂಥದ್ದು. ಏನು 1971ರಿಂದ ಇಲ್ಲಿ ತನಕ 2019 ತನಕ ಏನು ಹೊಸ ಪಾಲಿಸಿ ಮಾಡೋ ತನಕ ಈ ದೇಶದ ಒಳಗಡೆ ಅದಕ್ಕೆ ಅಪ್ರೋಚಬಲ್ ಬೇರೆ ಥರ ಇತ್ತು. ಯಾವ ಕಾರಣಕ್ಕೋಸ್ಕರ ಅವರನ್ನು ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸ್ಥಿತಿಯನ್ನ ಸರ್ಕಾರಗಳ ಒಂದು ನೀತಿ ಆಗ್ಬಿಟ್ಟಿತ್ತು, ಸರ್ಕಾರಗಳ ನೀತಿ ಆಗ್ಬಿಟ್ಟಿತ್ತು, ಕಾಂಗ್ರೆಸ್ಸಿನ ನೀತಿ ಆಗ್ಬಿಟ್ಟಿತ್ತು. ನಾವು ಅನೇಕವಾಗಿ ಸಿಲಿಂಡರ್ಗಳನ್ನ ರೀಫಿಲಿಂಗ್ ದಂಧೆ ಮಾಡಲಾಗ್ತಾ ಇದ್ದ ಜಾಗ. ಆ ಜಾಗದ ಮಾಲೀಕರನ್ನ ಮಾತನಾಡಿಸಿದ್ವಿ ಸರ್. ಅವ್ರ ಹೆಸರು ಫಯಾಜ್ ಅಂತ ಹೇಳಿ. ನಾನು ಇಲ್ಲಿ ಧರ್ಮ ತರ್ತಾ ಇಲ್ಲ, ಜಾಗದ ಮಾಲೀಕರು ಅಂತ ಹೇಳಿ ಹೇಳ್ತಾ ಇದ್ದೀನಿ, ಹೆಸರು ಹೇಳ್ತಾ ಇದ್ದೀನಿ. ಅವ್ರಿಗೆ ಕೇಳಿದ್ರೆ ನನಗೆ ಯಾರೋ ಪರಿಚಿತರು ಆಯೇಷಾ ಅಂತಿದ್ರು, ಅವ್ರಿಗೆ ಯಾರೋ ಪರಿಚಿತರಿದ್ರು, ಅವ್ರ ಕಡೆಯವರು ಅಂತ ಕರ್ಕೊಂಬಂದ್ಬಿಟ್ರು. 10,000 ಬಾಡಿಗೆ ಕೊಡ್ತಾರೆ, 20,000 ಅಡ್ವಾನ್ಸ್. ಅಂದರೆ 10,000 ಬಾಡಿಗೆಗೋಸ್ಕರ ನೀವು ಈ ದೇಶದ ಒಳಗೆ ಬರ್ತಿರೋರು, ಅಕ್ರಮವಾಗಿ ಬರ್ತಿರೋರು, ಸಕ್ರಮವಾಗಿ ಬರ್ತಿರೋರು, ಅವ್ರ ಹತ್ರ ಆಧಾರ ಇರೋದು ನಕಲಿನೋ ಅಸಲಿನೋ, ಅವ್ರು ಯಾವ ದೇಶದವರು, ಅವ್ರ ಭಾಷೆ ಯಾವುದು, ಯಾವುದನ್ನು ಗಮನಿಸದೆ ಕೇವಲ 10,000 ರೂಪಾಯಿ ಜಾಗ ನೀವು ಬಾಡಿಗೆ ಕೊಡ್ತೀರಿ ಅಂತಂದ್ರೆ ಇದು ನಾಗರಿಕ ಪ್ರಜ್ಞೆ ಅಂತ ಕರೀಲಿಕ್ಕಾಗತ್ತಾ ಸಾದಿಕ್ ಪಾಷಾ ಅವರೇ? ಮೇಡಮ್, ಫಸ್ಟು ನೋಡಿ, ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬಾರ್ಡರ್ ಕ್ರಾಸ್ ಮಾಡಿ ಬರ್ತಾರಲ್ಲ, ಅವರು ನಮ್ಮ ದೇಶಕ್ಕೆ ಶತ್ರುಗಳು. ಅವನು ಯಾರನ್ನ ಇರಲಿ, ಮುಸಲ್ಮಾನ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರನ್ನ ಇರಲಿ. ಇನ್ನೊಂದು ಏನು ನೋಡ್ರಿ, ಈಗ ಈ ಬಾಂಗ್ಲಾದೇಶಿಯನವರು ಹಿಡಿತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಕೆಲಸನೇ ಮಾಡ್ತಾ ಇರೋದು, ಅದಕ್ಕೆ ನಾವು ಇದು ಮಾಡಲ್ಲ ನಾವು. ಇನ್ನೊಂದು ಏನಂದರೆ ನೋಡಿ, ಅದಕ್ಕೆ ಒಂದು ಧರ್ಮದ ಮುಖಾಂತರ ತೋರಿಸಿ ಇಡೀ ಭಾರತದಲ್ಲಿ ಮುಸ್ಲಿಂ ಅವ್ರ ಮುಖಾಂತರ ತೋರಿಸಿಬಿಟ್ಟು ಮಾಡ್ತಾಯಿದ್ರಲ್ಲ, ತುಂಬ ದೊಡ್ಡ ತಪ್ಪು. ಇನ್ನೊಂದು ನೋಡಿ, ಇವ್ರಿಗೆ ದಮ್ಮು ತಾಕತ್ತು ಈಗ ಹಿಡಿತಾ ಇದ್ದಾರಲ್ಲ, ನಾವು ಹಿಂದೂ ಮುಖಂಡರು, ನಾವು ನಮ್ಮ ದೇಶಕ್ಕೆ ನಾವು ಸೇಫ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ದಮ್ಮಿದ್ರೆ, ಅವ್ರಿಗೆ ನೋಡಿ ಮೇಡಮ್, ಅವರಿಗೆ ದಮ್ಮಿದ್ರೆ ಎಷ್ಟೋ ನೈಜೀರಿಯನ್ ಇಲ್ಲಿಗಲ್ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ, ನಮ್ಮ ಭಾರತದಲ್ಲಿ ಇದ್ದಾರೆ. ಡ್ರಗ್ಸ್ ಅತಿ ಹೆಚ್ಚು. ಒಂದ್ ನಿಮಿಷ, ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತನಾಡಲಿಲ್ಲ, ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತನಾಡಲಿಲ್ಲ. ನೋಡಿ, ಎಷ್ಟೋ ಇಲ್ಲಿಗಲ್ಲು, ಎಷ್ಟೋ ನೈಜೀರಿಯಿಂದ, ಸೌತ್ ಆಫ್ರಿಕಾದಿಂದ, ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ,
ಚೈನಾನಿಂದ ಎಲ್ಲ ಬರ್ತಾರಲ್ಲ ಅವ್ರ ಮೇಲೆ ಯಾರು ಕಣ್ಣಿಕ್ಕೋದು ಮುಸಲ್ಮಾನರು ಹೋಗ್ಬೇಕಾ? ಹಿಂದೂ ಮುಖಂಡ ಅಂದ್ರೆ ಭಾರತರು, ಮುಸಲ್ಮಾನ್ ಮುಖಂಡ ಅಂದ್ರೆ ಭಾರತರು. ನಾವು ಏನ್ ಕೆಲಸ ಮಾಡ್ಬೇಕು? ಯಾರಿದ್ರೇನೋ ಅವನು ಶತ್ರುನೇ, ಅವನು ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಯಾರಾಗ್ಲಿ. ಒಂದು ಮಗ ಏನಕ್ಕೆ ತೋರಿಸ್ತೀರಾ? ಬೇರೆ ಮುಸಲ್ಮಾನ್ ಅಂತ ಏನಕ್ಕೆ ತೋರಿಸ್ತೀರಾ? ದಮ್ಮಿದ್ರೆ ಮುಸ್ಲಿಂ ಬ್ರದರ್ಹುಡ್ ಅಂತಕ್ಕಂತ ಏನ್ ಈ ಶೀರ್ಷಿಕೆ ಇದೆ, ಸ್ಲೋಗನ್ ಇದೆ, ಇದು ಜಗತ್ತಿಗೆ ಇವತ್ತು ಅಪಾಯ ಆಗ್ತಿರ್ತಕ್ಕಂಥ. ನೋಡಿ, ಯಾಕೆ ಪಾಪ ಮಹೇಶ್ ಜಿ ಇಲ್ಲಿ ಬಂದ್ಬಿಟ್ಟು ಹೇಳ್ತಿದ್ದಾರೆ ಮುಸ್ಲಿಂ ಬ್ರದರ್ಹುಡ್ ಅದು ಇದು, ಬಟ್ ನಾವು ರಿಪಬ್ಲಿಕ್ ಕನ್ನಡ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಈ ವಸಾಹತನ್ನ ಗುರುತಿಸಿದೀವಿ ಅಲ್ಲಿರೋ ಸಂಸದರು ನಿಮ್ ಪಕ್ಷದವರು ಸರ್. ಏನ್ ಮಾಡ್ತಿದ್ದಾರೆ ಅವರು? ಏನ್ ಮಾಡ್ತಿದ್ದಾರೆ ಸರ್ ಅವರು? ಕೇಳಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಇದೇನು ಬಂದು ತಲುಪಿದ್ದಾರೆ ಅದು ಇವತ್ತೊಂದಂತಲ್ಲ. ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ 2 ಕೋಟಿ ಜನ ಬಂದು ಸೇರಿರ್ತಕ್ಕಂಥದ್ದು. ಏನು 1971ರಿಂದ ಇಲ್ಲಿ ತನಕ 2019 ತನಕ ಏನು ಹೊಸ ಪಾಲಿಸಿ ಮಾಡೋ ತನಕ ಈ ದೇಶದ ಒಳಗಡೆ ಅದಕ್ಕೆ ಅಪ್ರೋಚಬಲ್ ಬೇರೆ ಥರ ಇತ್ತು. ಯಾವ ಕಾರಣಕ್ಕೋಸ್ಕರ ಅವರನ್ನು ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸ್ಥಿತಿಯನ್ನ ಸರ್ಕಾರಗಳ ಒಂದು ನೀತಿ ಆಗ್ಬಿಟ್ಟಿತ್ತು. ಸರ್ಕಾರಗಳ ನೀತಿ ಆಗ್ಬಿಟ್ಟಿತ್ತು, ಕಾಂಗ್ರೆಸ್ಸಿನ ನೀತಿ ಆಗ್ಬಿಟ್ಟಿತ್ತು. ನಾವು ಅನೇಕ ಸಿಲಿಂಡರ್ಗಳನ್ನ ರೀಫಿಲಿಂಗ್ ದಂಧೆ ಮಾಡ್ಲಾಗ್ತಾ ಇದ್ದ ಜಾಗ, ಆ ಜಾಗದ ಮಾಲೀಕರನ್ನ ಮಾತನಾಡಿಸಿದ್ವಿ ಸರ್. ಅವ್ರ ಹೆಸರು ಫಯಾಜ್ ಅಂತ ಹೇಳಿ. ನಾನು ಇಲ್ಲಿ ಧರ್ಮ ತರ್ತಾ ಇಲ್ಲ, ಜಾಗದ ಮಾಲೀಕರು ಅಂತ ಹೇಳಿ ಹೇಳ್ತಾ ಇದ್ದೀನಿ, ಹೆಸರು ಹೇಳ್ತಾ ಇದ್ದೀನಿ. ಅವ್ರಿಗೆ ಕೇಳಿದ್ರೆ ನನಗೆ ಯಾರೋ ಪರಿಚಿತರು ಆಯೇಷಾ ಅಂತಿದ್ರು, ಅವ್ರಿಗೆ ಯಾರೋ ಪರಿಚಿತರಿದ್ರು, ಅವ್ರ ಕಡೆಯವರು ಅಂತ ಕರ್ಕೊಂಬಂದ್ಬಿಟ್ರು. 10,000 ಬಾಡಿಗೆ ಕೊಡ್ತಾರೆ, 20,000 ಅಡ್ವಾನ್ಸ್. ಅಂದರೆ 10,000 ಬಾಡಿಗೆಗೋಸ್ಕರ ನೀವು ಈ ದೇಶದ ಒಳಗೆ ಬರ್ತಿರೋರು, ಅಕ್ರಮವಾಗಿ ಬರ್ತಿರೋರು, ಸಕ್ರಮವಾಗಿ ಬರ್ತಿರೋರು, ಅವ್ರ ಹತ್ರ ಆಧಾರ್ ಇರೋದು ನಕಲಿನೋ ಅಸಲಿನೋ, ಅವ್ರು ಯಾವ ದೇಶದವರು, ಅವ್ರ ಭಾಷೆ ಯಾವುದು, ಯಾವುದನ್ನು ಗಮನಿಸದೆ ಕೇವಲ 10,000 ರೂಪಾಯಿ ಜಾಗ ನೀವು ಬಾಡಿಗೆ ಕೊಡ್ತೀರಿ ಅಂತಂದ್ರೆ ಇದು ನಾಗರಿಕ ಪ್ರಜ್ಞೆ ಅಂತ ಕರೀಲಿಕ್ಕಾಗತ್ತಾ ಸಾದಿಕ್ ಪಾಷಾ ಅವರೇ? ಮೇಡಮ್, ಫಸ್ಟು ನೋಡಿ, ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬಾರ್ಡರ್ ಕ್ರಾಸ್ ಮಾಡಿ ಬರ್ತಾರಲ್ಲ ಅವರು ನಮ್ಮ ದೇಶಕ್ಕೆ ಶತ್ರುಗಳು. ಅವನು ಯಾರನ್ನ ಇರಲಿ, ಮುಸಲ್ಮಾನ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರನ್ನ ಇರಲಿ. ಇನ್ನೊಂದು ಏನು ನೋಡ್ರಿ, ಈಗ ಈ ಬಾಂಗ್ಲಾದೇಶಿಯನವರು ಹಿಡಿತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಕೆಲಸನೇ ಮಾಡ್ತಾ ಇರೋದು, ಅದಕ್ಕೆ ನಾವು ಇದು ಮಾಡಲ್ಲ ನಾವು. ಇನ್ನೊಂದು ಏನಂದರೆ ನೋಡಿ, ಅದಕ್ಕೆ ಒಂದು ಧರ್ಮದ ಮುಖಾಂತರ ತೋರಿಸಿ ಇಡೀ ಭಾರತದಲ್ಲಿ ಮುಸ್ಲಿಂ ಅವ್ರ ಮುಖಾಂತರ ತೋರಿಸಿಬಿಟ್ಟು ಮಾಡ್ತಾಯಿದ್ರಲ್ಲ, ತುಂಬ ದೊಡ್ಡ ತಪ್ಪು. ಇನ್ನೊಂದು ನೋಡಿ, ಇವ್ರಿಗೆ ದಮ್ಮು ತಾಕತ್ತು ಈಗ ಹಿಡಿತಾ ಇದ್ದಾರಲ್ಲ, ನಾವು ಹಿಂದೂ ಮುಖಂಡರು, ನಾವು ನಮ್ಮ ದೇಶಕ್ಕೆ ನಾವು ಸೇಫ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ದಮ್ಮಿದ್ರೆ ಅವ್ರಿಗೆ ನೋಡಿ ಮೇಡಮ್, ಅವ್ರಿಗೆ ದಮ್ಮಿದ್ರೆ ಎಷ್ಟೋ ನೈಜೀರಿಯನ್ ಇಲ್ಲಿಗಲ್ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇದ್ದಾರೆ, ನಮ್ಮ ಭಾರತದಲ್ಲಿ ಇದ್ದಾರೆ. ಡ್ರಗ್ಸ್ ಅತಿ ಹೆಚ್ಚು. ಒಂದ್ ನಿಮಿಷ, ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತನಾಡಲಿಲ್ಲ, ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತನಾಡಲಿಲ್ಲ. ನೋಡಿ, ಎಷ್ಟೋ ಇಲ್ಲಿಗಲ್ಲು, ಎಷ್ಟೋ ನೈಜೀರಿಯಿಂದ, ಸೌತ್ ಆಫ್ರಿಕಾದಿಂದ, ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಚೈನಾನಿಂದ ಎಲ್ಲ ಬರ್ತಾರಲ್ಲ ಅವ್ರ ಮೇಲೆ ಯಾರು ಕಣ್ಣಿಕ್ಕೋದು? ಮುಸಲ್ಮಾನರು ಹೋಗ್ಬೇಕಾ? ಹಿಂದೂ ಮುಖಂಡ ಅಂದ್ರೆ ಭಾರತರು, ಮುಸಲ್ಮಾನ್ ಮುಖಂಡ ಅಂದ್ರೆ ಭಾರತರು. ನಾವು ಏನ್ ಕೆಲಸ ಮಾಡ್ಬೇಕು? ಯಾರಿದ್ರೇನೋ ಅವನು ಶತ್ರುನೇ, ಅವನು ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಯಾರಾಗ್ಲಿ. ಒಂದು ಮಗ ಏನಕ್ಕೆ ತೋರಿಸ್ತೀರಾ? ಬೇರೆ ಮುಸಲ್ಮಾನ್ ಅಂತ ಏನಕ್ಕೆ ತೋರಿಸ್ತೀರಾ? ದಮ್ಮಿದ್ರೆ ಮುಸ್ಲಿಂ ಬ್ರದರ್ಹುಡ್ ಅಂತಕ್ಕಂತ ಏನ್ ಈ ಶೀರ್ಷಿಕೆ ಇದೆ, ಸ್ಲೋಗನ್ ಇದೆ, ಇದು ಜಗತ್ತಿಗೆ ಇವತ್ತು ಅಪಾಯ ಆಗ್ತಿರ್ತಕ್ಕಂಥ. ನೋಡಿ, ಯಾಕೆ ಪಾಪ ಮಹೇಶ್ ಜಿ ಇಲ್ಲಿ ಬಂದ್ಬಿಟ್ಟು ಹೇಳ್ತಿದ್ದಾರೆ ಮುಸ್ಲಿಂ ಬ್ರದರ್ಹುಡ್ ಅದು ಇದು, ಬಟ್ ನಾವು ರಿಪಬ್ಲಿಕ್ ಕನ್ನಡ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಈ ವಸಾಹತನ್ನ ಗುರುತಿಸಿದೀವಿ ಅಲ್ಲಿರೋ ಸಂಸದರು ನಿಮ್ ಪಕ್ಷದವರು ಸರ್. ಏನ್ ಮಾಡ್ತಿದ್ದಾರೆ ಅವರು? ಏನ್ ಮಾಡ್ತಿದ್ದಾರೆ ಸರ್ ಅವರು? ಕೇಳಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಇದೇನು ಬಂದು ತಲುಪಿದ್ದಾರೆ ಅದು ಇವತ್ತೊಂದಂತಲ್ಲ. ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ 2 ಕೋಟಿ ಜನ ಬಂದು ಸೇರಿರ್ತಕ್ಕಂಥದ್ದು. ಏನು 1971ರಿಂದ ಇಲ್ಲಿ ತನಕ 2019 ತನಕ ಏನು ಹೊಸ ಪಾಲಿಸಿ ಮಾಡೋ ತನಕ ಈ ದೇಶದ ಒಳಗಡೆ ಅದಕ್ಕೆ ಅಪ್ರೋಚಬಲ್ ಬೇರೆ ಥರ ಇತ್ತು. ಯಾವ ಕಾರಣಕ್ಕೋಸ್ಕರ ಅವರನ್ನು ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸ್ಥಿತಿಯನ್ನ ಸರ್ಕಾರಗಳ ಒಂದು ನೀತಿ ಆಗ್ಬಿಟ್ಟಿತ್ತು. ಸರ್ಕಾರಗಳ ನೀತಿ ಆಗ್ಬಿಟ್ಟಿತ್ತು, ಕಾಂಗ್ರೆಸ್ಸಿನ ನೀತಿ ಆಗ್ಬಿಟ್ಟಿತ್ತು. ನಾವು ಅನೇಕ